ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ನಿನ್ನೆ ಕೇಳ್ತಿರೋದು 300 ಜನರ ಕೈಯಲ್ಲಿ ಆಗದೆ ಇರೋ ಕೆಲಸ ನೀನೊಬ್ಬರಿಂದ ಹೆಂಗಾಯ್ತು? ಅದು ಹೇಳಿದ್ನಲ್ಲ ಪಾರು, ಅಮ್ಮನ್ ನಂಬ್ದೆ, ಅಮ್ಮ ಕಂಡ್ಬಿಟ್ಲು ಆಟೆಯ. ರತ್ನ, ಹೇ ಏನೇ ಇಷ್ಟು ಬೇಗ ಬಂದ್ಬಿಟ್ಯಾ? ಇಷ್ಟು ವರ್ಷದಲ್ಲಿ ಆಗದೆ ಇರೋ ಕೆಲಸ ಇಷ್ಟು ಬೇಗ ಆಗಿದೆ ಅಂದ್ರೆ ಅಲ್ಲಿಂದ ಇಷ್ಟು ಬೇಗ ಬರ್ಬೇಕು ತಾನೆ? ಅದಕ್ಕೆ ಇವಳೆ ನನ್ನ ಫ್ರೆಂಡ್ ಸೌಮ್ಯ ಅಂತ. ನಮಸ್ಕಾರ ಅದಕ್ಕೆ. ಹಾಯ್ ಸೌಮ್ಯ, ಕಂಗ್ರ್ಯಾಚುಲೇಷನ್ಸ್. ಈ ಕಂಗ್ರ್ಯಾಚುಲೇಷನ್ಸು ನನ್ನ ಮುಖದಲ್ಲಿರೋ ನಗು ಅದೆಲ್ಲದಕ್ಕೂ ಶಿವಣ್ಣನೇ ಕಾರಣ. ಇವರಿಲ್ಲ ಅಂದಿದ್ರೆ ಇವತ್ತು ನಾನು ಬದುಕಿರ್ತಿರ್ಲಿಲ್ಲ. ಛೇ ಬಿಡ್ತೋನವಾ, ಯಾಕೆ ಹಿಂಗೆಲ್ಲ ಮಾತಾಡಿಯಾ? ಇಲ್ಲ ಅಣ್ಣ, ಆಲ್ರೆಡಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಇವತ್ತು ಕೆಲಸ ಆಗಿಲ್ಲ ಅಂದರೆ ನಾನೇನಾದರೂ ಮಾಡ್ಕೊಂಬಿಡೋಣ ಅಂಥೇಳಿ. ಆದರೆ ಪ್ರತಿ ಸಲ ನಾನು ಈಗ ಅನ್ಕೊಂಡಾಗ್ಲೂ ಆತ್ಮಹತ್ಯೆ ತಪ್ಪು ತಪ್ಪು ಅಂತಾನೆ ಅನಿಸ್ತಾ ಇತ್ತು. ಅದಕ್ಕೆ ನೋಡು, ಇವತ್ತು ನಿನ್ನ ಲೈಫಲ್ಲಿ ಲೈಟ್ ಬಂದಿರೋದು. ಇನ್ನು ಮುಂದೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ನೋಡ್ತಿರು. ಸೌಮ್ಯ, ಕೆಲವೊಂದ್ಸತಿ ನಾವು ತಗೊಳ್ಳೋ ನಿರ್ಧಾರ ಬರೀ ನಮ್ಮ ಜೀವನದ ದಿಕ್ಕನ್ನ ಮಾತ್ರ ಬದಲಾಯಿಸೋದಲ್ಲದೆ ನಮ್ಮ ಜೊತೆಗಿರೋ ದಿಕ್ಕನ್ನು ಬದಲಾಯಿಸ್ಬಿಡುತ್ತೆ. ಹಾಗಾಗಿ ಏನೇ ಆದರೂ, ಪರಿಸ್ಥಿತಿ ಎಷ್ಟೇ ಕೈ ಮೀರೋದ್ರು, ಕೊನೆ ಹಂತಕ್ಕೆ ಬಂದು ನಿಂತರೂ ಒಂದೇ ಒಂದು ಕ್ಷಣದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಹೌದು ಅದಕ್ಕೆ, ಅದಕ್ಕೆ ಉದಾಹರಣೆನೇ ನಮ್ಮ ಶಿವಣ್ಣ. ನನ್ನ ಕತ್ಲು ತುಂಬಿದ ಬದುಕಿಗೆ ಬೆಳಕಾಗಿ ಬಂದರು. ಅಣ್ಣ, ನನ್ನ ಇಡೀ ಜೀವನನೇ ನಿನ್ನ ಪಾದಕ್ಕೆ ಹಾಕಿದ್ರು ತಪ್ಪಿಲ್ಲ. ಛೇ ಛೇ ಛೇ, ನೀನಿನ್ನು ಬದುಕಿ ಬಾಳ್ಬೇಕಾದವಳು. ಅಮ್ಮ ಕೇಳೋನ್ ನಂಬಿ ಮುಂದಕ್ಕೆ ನಡಿ, ನಿಂಗೆಲ್ಲ ಒಳ್ಳೇದಾಯ್ತದ ಕಣವ, ಎಲ್ಲ ಒಳ್ಳೇದಾಯ್ತದೆ. ಬರೀ ಮಾತು ಮಾತ್ರನಾ ಅಥವಾ ಸ್ವೀಟು ಏನಾದರೂ ಸಿಗುತ್ತಾ ಮೇಡಮ್? ಅಯ್ಯೋ, ನಾನೊಬ್ಳು ದಡ್ಡಿ. ಇರಿ, ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಅಣ್ಣ ಮಾಡಿ. ಸರಿ ಅಣ್ಣ, ಬರ್ತೀನಿ. ಅಮ್ಮ ಕಳವ ಎಲ್ಲ ಒಳ್ಳೇದು ಮಾಡಲಿ. ಅದಕ್ಕೆ ಹೋಗಿ ಬರ್ತೀನಿ. ಹೋಗಿ ಬನ್ನಿ, ಹುಷಾರು. ರತ್ನ, ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಮ್ಮ ಮಕ್ಕಳವ, ಥ್ಯಾಂಕ್ ಯು ಸೋ ಮಚ್. ಆ 300 ಜನನೂ ಮಾಡಕ್ ಆಗ್ದಿರೋ ಕೆಲ್ಸನ ಅಣ್ಣ ಒಬ್ಬನೇ ಮಾಡ್ದ. ಅದಕ್ಕೆ ಮಾವ ಬಾಯಲ್ಲಿ ಏನ್ ಪಾರೋ? ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಆ ಹುಡುಗಿಗೆ ಹೇಗೆ ಕೆಲಸ ಸಿಕ್ತು? ಆ ಹುಡುಗಿಗೆ ಹೇಗೆ ಕೆಲಸ ಸಿಕ್ತು? ನಿಜ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಅವತ್ತು ನಿನ್ನ ಕಾಲೇಜ್ನಾಗೆ ಆ ಸರ್ಟಿಫಿಕೇಟ್ ತಗೋಬೇಕು ಅಂತ ನಿಮ್ಮ ಕಾಲೇಜಿನ ಡೀನಪ್ಪ ಅವರಲ್ಲ, ಅವ್ರ ತಾವ ನಾವು ಹೋಗಿ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳಿಲ್ವಾ? ಯಾರಿಗೂ ಸಿಗ್ದಿರೋ ಸರ್ಟಿಫಿಕೇಟು ನಿಂಗೆ ಸಿಕ್ತು ಅಂತದ್ರಾಗೆ ಇಲ್ಲಿ ಹುಡುಗಿಗೆ ನ್ಯಾಯವಾಗಿ ಸಿಗ್ಬೇಕಿದ್ದ ಕೆಲಸ ಸಿಗಕ್ಕಿಲ್ವಾ ಪಾರು? ಕೈ ಮುಗಿದು ಬೇಡ್ಕೊಂಡ್ರೆ ಎಲ್ಲ ಆಯ್ತದೆ ಬಲ್ಲ. ಅಯ್ಯೋ ಪಾಪಚ್ಚಿ, ಡೀನ್ ಕೈಕಾಲು ಹಿಡ್ದಂಗೆ ಇಲ್ಲಿ ಆಫೀಸರ್ ಹತ್ರ ಅದೆಷ್ಟು ಬೇಡ್ಕೊಂಡ್ರು ಏನೋ ನನ್ನ ಗಂಡನ ಆಸೆ ಅಂತೆ. ಅವ್ರ ಕೈನಲ್ಲಿ ಯಾವಾಗಲೂ ಇನ್ನೊಬ್ರಿಗೆ ಒಳ್ಳೇದಾಗ್ತಿದ್ರೆ ಅಷ್ಟೇ ಸಾಕು. ಯಾಕವ ಹಿಂಗಾಯ್ತೈತೆ? ನನ್ನಿಂದ ಏನು ತೆಪ್ಪಾಯ್ತು ಅಂತ ಹೇಳುವ? ಮುಚ್ಚಿಟ್ಟಿರೋ ವಿಷಯ ಆಚೆಗೆ ಬತ್ತೈತೆ. ಈ ವಿಷಯ ಎಲ್ಲ ಗೊತ್ತಿರೋದು ಮಾವಂಗೆ. ಮಾವಂತ ಹೋಗಿ ಹೇಳ್ಕೊಳ್ಳೋಣ ಅಂದರೆ ಅವ್ರ ಪರಿಸ್ಥಿತಿ ಹಿಂಗಿದೆ. ಈಗ ನನ್ನ ನೋವು, ನನ್ನ ಕಷ್ಟನೆಲ್ಲ ಯಾರ ತವ ಹೇಳ್ಕೊಳಿತಾಯಿ? ನಾನು ಹಿಂಗಿದ್ದೆ ಅನ್ನೋ ವಿಷಯ ಪಾರು ಗೊತ್ತಾಗ್ಬಿಟ್ರೆ ಅವಳು ನನ್ನ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಈಗ ತಾನೇ ನಮ್ಮಿಬ್ರ ಜೀವನ ಶುರುವಾಗೈತೆ. ನಮ್ಮಿಬ್ರ ಸಂಬಂಧಕ್ಕೆ ಒಂದು ಅರ್ಥ ಅಂತ ಬಂದೈತೆ. ಇಂಥ ಹೊತ್ನಾಗೆ ನೀನೆಲ್ಲ ಕೆತ್ಕೊಂಡು ಹೋಗ್ಬಿಟ್ರೆ ನಿನ್ನ ಮಗ ಆಗಿ ನಾನು ಯಾರ ತವನೇ ಯಾಕೆ ಹೇಳಿ? ಯಾರ ತವನೇ ಯಾಕೆ ಹೇಳೋರು ಹೇಳು? ಮಾವ, ಏನು ಮಾಡ್ತಿದ್ಯಾ? ಇಷ್ಟೊತ್ತಲ್ಲಿ ಬೇಡ್ಕೋತಿದ್ಯಾ? ವರ ಕೇಳ್ತಿದ್ಯಾ? ಎಲ್ಲ ಬರೋ ವರ ಕೊಡೋಳು ಅವಳೆ, ಕಿತ್ಕೊಳ್ಳೋಳು ಅವಳೆ.
ಕೇಳ್ದೇನೆ ವರ ಕೊಡ್ತಾಳೆ, ಹೇಳ್ದೇನೆ ಕಿತ್ಕೊಂಡ್ಬಿಡ್ತಾಳೆ. ಮಾವ ವೇದ ಅಂತ ಶುರು ಮಾಡ್ಕೊಂಬಿಟ್ಟಿಯಾ? ನಿಂಗೆ ಹಂಗನ್ಸ್ತ ಪಾರು? ಏನೋಪ್ಪ, ನಂಗಂತೊಂದು ಗೊತ್ತಾಯ್ತಿಲ್ಲ. ಇಲ್ಲ, ನೀನೇನೋ ಒಂಥರ ಇದೆಯಾ. ಕಿರು ಅಮ್ಮನ ನಂಬಿದ್ರೆ ಒಳ್ಳೇದಾಗತ್ತೆ ಅಂತ ನೀನೇ ಹೇಳ್ತೀಯಲ್ಲ ನಂಗೆ. ಇವತ್ತು ನಾನು ನಿನಗೆ ಆ ಮಾತು ಹೇಳ್ತೀನಿ. ನಿನಗೆ ನನ್ನ ಹತ್ರ ಹೇಳ್ಕೊಳಕ್ಕಾಗ್ದಿರೋ ಸಮಸ್ಯೆ ಇದ್ರೆ ಅಮ್ಮ ಅದನ್ನ ಸರಿ ಮಾಡ್ತಾಳೆ, ಓಕೆನಾ? ಏನು ಸ್ಮೈಲ್ ಮಾಡ್ತಾ ಹಾಗೆ ಸುಮ್ಮನೆ ನಿಂತ್ಬಿಟ್ರೆ ಆಗತ್ತಾ? ನಾನು ನಿನಗೆ ಕುಂಕುಮ ಇಟ್ಟಾದ್ಮೇಲೆ ನೀನು ನನಗೆ ಇಡ್ಲೇಬೇಕು ತಾನೆ. ತಗೋ ಇಡು. ಪಾರು, ನೀನ್ ಇಷ್ಟ ಹತ್ರ ಆಯ್ತಿದ್ರೆ ನೀನ್ ಎಲ್ಲಿ ದೂರ ಆಯ್ತೀಯೋ ಅನ್ನೋ ಭಯ ಕಾಡುತ್ತೆ. ಇಡು ಮಾವ. ಮಾವ ಆಶೀರ್ವಾದ ಮಾಡು. ಪಾರು, ಯಾಕೆ ಪಾರು? ನನಗೆ ಸರ್ಟಿಫಿಕೇಟ್ ಸಿಗದೆ ಇದ್ದಾಗ ಹ್ಯೂಮನ್ ಟ್ರಯಲಿಗೆ ಹೋಗಿ ಅವ್ರ ಕೈ ಕಾಲು ಬಿದ್ದು ನನಗೆ ಸರ್ಟಿಫಿಕೇಟ್ನ ಕೊಡಿಸ್ದೆ. ಇವತ್ತು ಆ ಹುಡುಗಿಗೆ ಸಿಗೋಕ್ಕಾಗದೇ ಇರೋ ಕೆಲಸನ ಸಿಗೋ ಥರ ಮಾಡಿದ್ಯಾ. ನನ್ನ ಲೈಫಲ್ಲಿ ನಾನು ಇನ್ನೂ ಮಾಡಬೇಕಾಗಿರೋ ಸಾಧನೆ ತುಂಬ ಇದೆ, ತಲುಪಬೇಕಾಗಿರೋ ಗುರಿಗಳಿವೆ. ಅದೆಲ್ಲ ಯಶಸ್ವಿಯಾಗಬೇಕು ಅಂದರೆ ನಿನ್ನ ಆಶೀರ್ವಾದ ನನಗೆ ಬೇಕೇ ಬೇಕು ಮಾವ. ಆ ತಾಯಿ ಯಾವಾಗ್ಲೂ ನಿನ್ ಜೊತೆ ಇರಲಿ. ಸರಿ, ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿರ್ತೀನಿ. ತುಂಬ ಪರೀಕ್ಷೆ ಮಾಡಬೇಡ ತಾಯಿ, ತುಂಬ ಪರೀಕ್ಷೆ ಮಾಡಬೇಡ. ಒಂದೊಂದು ಕ್ಷಣಕ್ಕೂ ಪಾರುಗೆ ಯಾವಾಗ ನಾನು ಹಳೆ ಈಸ್ಯ ಗೊತ್ತಾಯ್ತದೋ ಅಂತ ಭಯ ಆಯ್ತೈತೆ. ಅವಳಿಗೆ ಯಾವ ಕಾರಣಕ್ಕೂ ಈಸ್ಯ ಗೊತ್ತಾಗ್ದಂಗೆ ನೀನೇ ನೋಡ್ಕೋಬೇಕು ತಾಯಿ, ನೀನೇ ನೋಡ್ಕೋಬೇಕು. ದೊರೆ ದೊರೆ ದೊರೆ, ಮಾಡ್ತೀನಿ ರೀ. ನಮ್ಮ ಮನೆ ದೀಪ